ನಗರದ ಚೇತನ ಆಸ್ಪತ್ರೆ ಬಳಿ ಶುಕ್ರವಾರ ಸಂಜೆ 5 ಗಂಟೆಗೆ ಸುಮಾರಿಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಎವಿಎಸ್ ಕಾಲೇಜು ವಿದ್ಯಾರ್ಥಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಎವಿಎಸ್ ಕಾಲೇಜಿನಿಂದ ಮನೆಗೆ ನಡೆದುಕೊಂಡು ಹೊರಟಿದ್ದ ವಿದ್ಯಾರ್ಥಿನಿಯರ ಮೇಲೆ ಮಹೀಂದ್ರ ಥಾರ್ ವಾಹನ ಡಿಕ್ಕಿ ಹೊಡೆದಿದೆ. ಈ ದುರ್ಘಟನೆಯಲ್ಲಿ ಅರಗಿನಿ ಮರ ಕ್ಯಾಂಪಿನ ಭೂಮಿಕಾ 17 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರನ್ನು ರಿವರ್ಸ್ ತೆಗೆದುಕೊಳ್ಳುವ ವೇಳೆ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅಪಘಾತದಲ್ಲಿ 4 ವಿದ್ಯಾರ್ಥಿನಿಯರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ನಗರದ ಚೇತನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಾರು ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ದಿನಾಂಕ 8/5/2026ರಲ್ಲಿ ಒಂದು ನಿರ್ಲಕ್ಷ್ಯದಿಂದ ಹಾಗೂ ನಿಷ್ಕಾಳಜಿತೆಯಿಂದ ಒಂದು ಥಾರ್ ವೆಹಿಕಲ್, ಮಹೇಂದ್ರ ಥಾರ್ ವೆಹಿಕಲನ್ನು ಸಿಂಧೂರು ನಗರದ ಎವಿಎಸ್ ಬ್ರಿಲಿಯಂಟ್ ಕಾಲೇಜಿಂದ ರೋಡಲ್ಲಿ ಅವರು ಚಲಾಯಿಸಿಕೊಂಡು ಬಂದರು. ರಿವರ್ಸ್ ಗೇರಲ್ಲಿ ಅವರು ಬ್ಯಾಕಪ್ ಮಾಡುವಾಗ ಅಲ್ಲಿ 4 ಜನ ವಿದ್ಯಾರ್ಥಿನಿಯರು ಹೋಗ್ತಾಯಿದ್ರು. ಅದರಲ್ಲಿ 3 ಜನ ವಿದ್ಯಾರ್ಥಿನಿಗೆ ಗಂಭೀರವಾಗಿ ಗಾಯ ಆಗಿ ಅವರು ಆಸ್ಪತ್ರೆಯಲ್ಲಿ ಇರುತ್ತಾರೆ. ಸದ್ಯಕ್ಕೆ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಬಟ್ ಒಬ್ಬರು ವಿದ್ಯಾರ್ಥಿನಿಯವರು ಮೃತಪಟ್ಟಿರುತ್ತಾರೆ. ಇದರ ಪ್ರಯುಕ್ತ ಸಿಂಧನೂರು ಸಂಚಾರ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲಿಸಿ ಆರೋಪಿಯನ್ನು ವಶಕ್ಕೆ ತಗೊಂಡಿದ್ದೇವೆ. ತನಿಖೆಯು ಮುಂದುವರೆದಿದೆ. ಗಾಡಿ ಅವರು ಓಡಿಸ್ತಾ ಇರೋರು ಮಿಸ್ಟರ್ ದುರ್ಗಾ ಪವನ್ ಅಂತ, ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಓಕೆ, ಥ್ಯಾಂಕ್ ಯು. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಜಿಯಾಗಂಜ್ನಲ್ಲಿ ಲೆನಿನ್ ಪ್ರತಿಮೆ ಧ್ವಂಸಗೊಳಿಸಿದ ಘಟನೆ ಖಂಡಿಸಿ ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಸಮಿತಿ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶನಿವಾರ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ನಡೆಸಲಾಯಿತು. ಪಕ್ಷದ ಕಾರ್ಯಕರ್ತರು ಲೆನಿನ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿ ಘಟನೆಗೆ ಕಾರಣರಾದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಕಾರ್ಯದರ್ಶಿ ಅಜೀಜ್ ಜಾಗೀರದಾರ್, ಲೆನಿನ್ ಪ್ರತಿಮೆ ಧ್ವಂಸಗೊಳಿಸಿರುವುದು ಬಿಜೆಪಿ ಪ್ರೇರಿತ ದುಷ್ಕರ್ಮಿಗಳ ಕೃತ್ಯ, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯೋತ್ತರ ಹಿಂಸಾಚಾರ ತಡೆದು ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಒತ್ತಾಯಿಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಶುಕ್ರವಾರ ಸಂಜೆ ರಸ್ತೆ ಮೇಲೆ ಹೋಗುತ್ತಿದ್ದ ಪಾದಚಾರಿ ವಿದ್ಯಾರ್ಥಿಗಳ ಮೇಲೆ ಥಾರ್ ಗಾಡಿಯೊಂದು ರಿವರ್ಸ್ ಬರುವ ವೇಳೆ ವಿದ್ಯಾರ್ಥಿನಿಯರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಓರ್ವ ವಿದ್ಯಾರ್ಥಿನಿ ಮೃತಪಟ್ಟಿದ್ದು, 4 ಆಸ್ಪತ್ರೆ ಪಾಲಾಗಿದ್ದರು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಅಪಘಾತವಾದ ಸ್ಥಳದ ಸಿಸಿಟಿವಿ ಫುಟೇಜ್ ಜಿಲ್ಲೆಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜಿಲ್ಲೆಯಲ್ಲಿ ವರ್ಷಗಳಿಂದ ಪ್ರಾಣಿಗಳ ಖರೀದಿ ಮತ್ತು ಮಾರಾಟದ ಮೂಲಕ ಜೀವನ ಸಾಗಿಸುತ್ತಿರುವ ಕುರೇಶಿ ಸಮುದಾಯದವರು ಇತ್ತೀಚೆಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಕೆಲ ಸಂಘಟನೆಗಳ ಹೆಸರಿನಲ್ಲಿ ಕೆಲವರು ಪ್ರಾಣಿಗಳ ಸಾಗಾಟವನ್ನು ತಡೆದು ಹಲ್ಲೆ ನಡೆಸುತ್ತಿದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿರುವುದು ಹೆಚ್ಚಾಗಿದೆ ಎಂದು ಮುಖಂಡರು ದೂರಿದ್ದಾರೆ. ಇಂತಹ ಕೃತ್ಯಗಳಿಂದ ಕುರೇಶಿ ಸಮುದಾಯದವರಷ್ಟೇ ಅಲ್ಲದೆ ಪ್ರಾಣಿಗಳನ್ನು ಮಾರಾಟ ಮಾಡಿ ಜೀವನ ನಡೆಸುವ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು
ಅವರು ತಿಳಿಸಿದ್ದಾರೆ. ಈ ಪುಂಡಾಟದಿಂದ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಮತ್ತು ಸಮಾಜದ ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತಿದೆ. ಪ್ರಾಣಿಗಳ ಸಾಗಾಟಕ್ಕೆ ಅಡ್ಡಿಪಡಿಸಿ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ. ಸೂಕ್ತ ಪರವಾನಗಿ ಹೊಂದಿರುವ ವರ್ತಕರು ಮತ್ತು ರೈತರಿಗೆ ರಕ್ಷಣೆ ನೀಡಿ ಅನಧಿಕೃತವಾಗಿ ತಡೆದು ಹಲ್ಲೆ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅನಿವಾರ್ಯವಾಗಿ ನಾವು ಮಾರಲೇಬೇಕಾಗ್ತದೆ. ಆಮೇಲೆ ವಯಸ್ಸಾದವು ಮಾರಬೇಕಾಗ್ತದ. ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಅದನ್ನ ಮಾಡ್ಬೇಡ್ರಿ ಇದನ್ನ ಮಾಡ್ಬೇಡ್ರಿ ಅಂತ ಈಗ ಸರ್ಕಾರದ ಮುಂದೆ ನಮ್ಮದು ಜಾನುವಾರು ಹತ್ಯೆ ನಿಷೇಧ ಕಾನೂನು ವಾಪಸ್ ಪಡಿಬೇಕಂತ ಒಂದು ಒತ್ತಡ ಇಟ್ಟು ಸಲ್ಲಿಸಿದ್ರೆ ಪರಿಣಾಮ ಆಗ್ತದೆ. ಎಲ್ಲ ಇವ್ರು ಏನಾದ್ರು ಖರ್ಚು ಮಾಡಿದ್ರೆ ಆಮೇಲೆ ಅದ್ರ ಮೇಲೆ ಉಪಜೀವನ ಮಾಡೋಂಥವ್ರು ಭಾಳ ಅದಾರ. ಈಗ ಎಲ್ಲರೂ ಕುರಿ ಮೇಕೆ ಮಾಂಸ ಖರೀದಿ ಮಾಡಿ ತಿನ್ನಷ್ಟು ಬಡವರಿಗೆ ಅಲ್ಲ ಸರಿ ಸರ್ ಸರಿ. ಈಗ ಅದಕ್ಕೆ ಬೇಕಾದ ಪೊಲೀಸರು ಮಾಡುವ ಕೆಲಸ ಬೇರೆಯವರು ಅವ್ರು ಆಕಳ ನಾಟಿ ಮಾಡೋ ಯಾರೋ ಬಂದು ಹಿಡ್ಕೊಂಡು ಬಂದು ಕೊಡ್ತಾ ಇರೋದು ಸರಿಯಾದ ಕ್ರಮ. ಈಗ ನೋಡ್ತಾರೆ ಬಳ್ಳಾರಿಯಲ್ಲಿ ರೌಂಡ್ ಆಗುತ್ತೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ದನಗಳ ಸಂತೆಗಳಿಂದ ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ಸಾಗಾಣಿಕೆ ಮಾಡಬೇಕಾಗ್ತದೆ. ಕೆಲವರು ಖರೀದಿ ಮಾಡ್ತಾರೆ, ಕೆಲವರು ಮಾರಾಟ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ದನಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಯುವಕರು ಏನಂತಂದರೆ ಅವರಿಗೆ ಪೂರ್ಣ ಪ್ರಮಾಣದ ಪ್ರಜ್ಞೆ ಇಲ್ಲದೆ ಅಂಥ ವಾಹನಗಳನ್ನು ನಿಲ್ಲಿಸಿ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಹೊಡೆಯೋದು, ಬಡಿಯೋದು ಮತ್ತು ಹಣಕ್ಕಾಗಿ ಬೇಡಿಕೆ ಇಡೋದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಇವತ್ತು ನೈತಿಕ ಪೊಲೀಸ್ಗಿರಿಯನ್ನು ಏನಂತಂದರೆ ಇದು ರಾಯಚೂರು ಜಿಲ್ಲೆಯಲ್ಲಿ ಹಬ್ಬಿಕೊಂಡಿದೆ. ಇವತ್ತು ನಾವು ಏನಂತಾರೆ ಮಂಗಳೂರು, ಉಡುಪಿ ಆ ಕಡೆ ನೋಡ್ತಿದ್ವಿ, ಆದರೆ ಇವತ್ತು ರಾಯಚೂರು ಜಿಲ್ಲೆಗೆ ಬಂದಿದೆ. ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವೊಂದು ಪತ್ರವನ್ನು ಕೊಟ್ಟು ಪೊಲೀಸರು ಏನಿದ್ರೆ ಕ್ರಮ ತಗೊಳ್ರಿ, ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಪೊಲೀಸರು ಮಾಡೋಂಥ ಕೆಲಸ ಇನ್ನೊಬ್ಬರು ಮಾಡೋಕ್ಕೆ ಹೋದಾಗ ಅಲ್ಲಿ ಸಂಘರ್ಷ ಆಗ್ತದೆ, ಜಗಳ ಆಗ್ತದೆ. ಅದಕ್ಕೆ ಆಸ್ಪದ ಕೊಡಬೇಡ್ರಿ. ನೀವು ಪೊಲೀಸರು ಏನಂತಂದರೆ ನೀವು ಯಾವುದೇ ಕಾನೂನಿನ ಕ್ರಮ ಕೊಂಡ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಮಾಡೋಂಥ ಕೆಲಸ ಬೇರೆಯವ್ರಿಗೆ ಹಚ್ಚಿ ಸಂಘರ್ಷಕ್ಕೆ ದಾರಿ ಮಾಡಿ ಕೊಡಬೇಡ್ರಿ. ಇವತ್ತು ರೈತ ಏನಂತಂದರೆ ತಾನು ಸಾಕಿದಂಥ ದನಗಳನ್ನು ಸಾಯೋವರೆಗೂ ಸಾಕೋದಾಗೋದಿಲ್ಲ. ಕೆಲವೊಂದು ಸಲ ಏನಂದರೆ ಅನಿವಾರ್ಯವಾಗಿ ತನ್ನ ಆರ್ಥಿಕ ಸಂಕಷ್ಟಕ್ಕಾಗಿ ಮಾರಾಟ ಮಾಡಬೇಕಾಗ್ತದೆ ಅಥವಾ ಕೊಳ್ಳುವಿಕೆ ಇದು ಮೊದಲಿಂದ ನಡ್ಕೊಂಡು ಬಂದಿರೋಂಥದ್ದು. ಈ ವ್ಯವಹಾರಕ್ಕೆ ಇವತ್ತು ಧಕ್ಕೆ ಬರ್ತಾ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೈತಿಕ ಪೊಲೀಸ್ಗಿರಿಗೆ ಅವಕಾಶ ಕೊಡದೆ ಪೊಲೀಸರು ಏನಂದ್ರೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಇವತ್ತು ಪತ್ರ ಕೊಟ್ಟಿದ್ದೀವಿ. ಅವರೆಲ್ಲ ಕ್ರಮ ಕೈಗೊಳ್ತಾರಂತ ಭರವಸೆ ಇದೆ. ಒಂದು ವೇಳೆ ಇದು ಮುಂದುವರಿತು ಅಂದರೆ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ವಿಶಿಷ್ಟ ಜಾತಿಯವರಿಗೆ ಕೆನೆಪತ್ರ ಜಾರಿ ಮಾಡ್ಬೇಕಂತೇಳಿ ಮಾಡಲೇ ಇಲ್ಲ, ವಾದ ಮಾಡಲೇ ಇಲ್ಲ. ನಂದು ಸಿಂಗಲ್ ಪಿಟಿಷನ್ ಆ ಥರ ಇದ್ದಿತ್ತು. ಸೊ ಸುಪ್ರೀಂ ಕೋರ್ಟ್ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಅಂತಂತಂದರೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಇದು ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದೆ ನಾನು. ಇನ್ ಕೇಸ್ ಮಾಡ್ತಿರತ್ತೆ ಅಂತಂದರೆ ಜರ್ನಲ್ಸ್ ಇನ್ ಜಡ್ಮೆಂಟ್ ಪ್ರಕಾರ ಕಂಪಲ್ಸರಿ ಆಗಿ ಕೆನೆಪತ್ರ ಮಾಡ್ಬೇಕಂತ ಹೇಳಿದ್ದೆ. ಅದು ಲಾ ಡಿಕ್ಲೇರ್ ಆಯಿತು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿರುವ ಮಾದಿಗ ಸಮಾಜದವ್ರು ಏನು ಮೀಸಲಾತಿ ಆಗ್ಯಾರ ಅಂತ ಹೇಳ್ತಾರೆ. ಸೊ ಇದು ಒಳ ಮೀಸಲಾತಿ ಏನು ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೂ ಕಾರಣ. ಮತ್ತು ಆ ಸುಪ್ರೀಂ ಕೋರ್ಟ್ 1975 ಸತತವಾಗಿ ಪಂಜಾಬ್ ರಾಜ್ಯ ಸರ್ಕಾರದವರು ಒಳ ಮೀಸಲಾತಿಯ ಪ್ರಕ್ರಿಯೆ ಕಂಟಿನ್ಯೂಸ್ ಬೆಳೆಸ್ಕೊಂಡ್ಬಂದ್ರಲ್ಲ, ಅದು ಗೌರವ ಸಲ್ಲತಕ್ಕದ್ದು ಸುಪ್ರೀಂ ಕೋರ್ಟು ಮತ್ತು ಪಂಜಾಬ್ ರಾಜ್ಯ ಸರ್ಕಾರಕ್ಕೆ ಹೊರತು ಯಾವ ಹೋರಾಟಗಾರರು ಅಲ್ಲ. ಯಾವ ಹೋರಾಟಗಾರರು ಬಂದು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಲ್ಲ, ಹೈಕೋರ್ಟ್ನಲ್ಲಿ ವಾದ ಮಾಡಿಲ್ಲ. ಸೊ ಎರಡನೇ ವಿಷಯ ಏನಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ಒಂದಿನ